ತುಂಬ ಚೆನ್ನಾಗಿದೆ. ಲಾಸ್ಟ್ ಒಂದು 5 ಮಂತ್ಸಿಂದ ಬರ್ತಾಯಿದ್ದೀವಿ. ಗುಲ್ಬರ್ಗ ಶೈಲಿ ಊಟ ಎಲ್ಲ ಸಿಗುತ್ತೆ ಇಲ್ಲಿ? ಹಾಂ, ಎಲ್ಲ ಸಿಗುತ್ತೆ. ಇದು ಬೇಳೆ ಸಾಂಬಾರು ಸರ್. ಪೂರ್ತಿ ಮಾಡಿದ್ರೆ ಆಗಲೇ ಖಾಲಿ ಆಗಿದೆಯಾ? ಹಾಂ ಸರ್, ಜನ ಬರ್ತಾ ಇದ್ದಾರೆ ಸರ್. ಎಲ್ಲ ಕಾಯಿ ಪದಾರ್ಥ ಹಾಕಿ ಮಾಡಿರೋದು ಸರ್. ಬೇಳೆ ಸಾಂಬಾರು ಇದು? ಹಾಂ, ಬೇಳೆ ಸಾಂಬಾರು. ಫುಡ್ ಸಕ್ಕತ್ತಾಗಿದೆ. ನಾನು ತೊಗೊಂಡಿದ್ದು ರೈಸ್ ಸಾಂಬಾರು, ಆಮೇಲೆ ಬಜ್ಜಿ, ಆಮೇಲೆ ರೋಟಿ. ಹಾಂ, ಉತ್ತರ ಕರ್ನಾಟಕ ಗುಲ್ಬರ್ಗ. ಆಲ್ವೇಸ್ ಬನ್ನಿ ಊಟ ಮಾಡಿ. ಉತ್ತರ ಕನ್ನಡದ ಒಂದು ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಪದೇ ಪದೇ ಬರ್ತೀರಾ ಅಷ್ಟೇ. ಊಟ ಅಂತಂದರೆ ಲೈಕ್ ನಮ್ಮ ಫೇವ್ರೇಟ್ ಬಂದುಬಿಟ್ಟು ನಮ್ಮ ಕಡೆದು ರೋಟಿ ಬೇಕು ನಮಗೆ. ರೊಟ್ಟಿ, ಜೋಳದ ರೊಟ್ಟಿನೇ ನಾವು ಮಾಡೋದು. ಅಲ್ಲಿಲ್ಲ ಅಂದರೆ ಇಲ್ಲಿ ಬಂದರೆ ಆಬ್ವಿಯಸ್ಲಿ ಅದು ತಿನ್ಬೇಕು ಅನ್ಸುತ್ತೆ. ಆಮೇಲೆ ಒಬ್ಬಟ್ಟು, ಹೋಳಿಗೆ ನಮ್ಮ ಕಡೆದು. ಹೋಳಿಗೆ ಊಟ ಕೊಡ್ತೀರಾ? ಇದು ಯಾವಾಗಲೂ ಸಪ್ರೇಟ್ ಸಿಗುತ್ತೆ ಸರ್. ಇದು ಆಲೂ ಪರೋಟ. ಅಕ್ಕಿ ರೊಟ್ಟಿ ಕೂಡ ಸಿಗುತ್ತೆ. ಚಪಾತಿ ಮೆಂತ್ಯ ಅಲ್ವಾ ಇದು? ಮೆಂತ್ಯ ಚಪಾತಿ. ಇದೊಂದು ಮೆಂತ್ಯ ಚಪಾತಿ ಸಿಗುತ್ತೆ. ಹಾಗೆ ನಿಮಗೆ ಆಲೂ ಪರೋಟ ಕೂಡ ಸಿಗುತ್ತೆ. ಇದು ಬಂದುಬಿಟ್ಟು ರಾಗಿ ರೊಟ್ಟಿ, ಇದು ಬಂದುಬಿಟ್ಟು ಚಪಾತಿ, ಇದು ಜೋಳದ ರೊಟ್ಟಿ ಅಲ್ವಮ್ಮ? ಜೋಳದ ರೊಟ್ಟಿ. ಇದು ಸಜ್ಜಿ ರೊಟ್ಟಿ ಸಿಗಲ್ವಾ? ಸಜ್ಜಿ ರೊಟ್ಟಿ ಕೂಡ ಸಿಗುತ್ತೆ ನಿಮಗೆ. ಅಂದರೆ ಇವಾಗ ಖಾಲಿಯಾಗಿದೆ. ವೈಟ್ ರೈಸ್ ಬೇಡ ಅಂದರೆ ನೀವು ಬೇಕಾದರೆ ಚಿತ್ರಾನ್ನ ತೊಗೋಬೋದು. ಬರುತ್ತೆ. ಇದು ಎಕ್ಸ್ಟ್ರಾ ಹೋಳಿಗೆ ಊಟದ ಜೊತೆ ಬರೋಲ್ಲ. ಇದು 40 ರುಪೀಸು ಒಂದು ಪ್ಲೇಟ್ ಬಜ್ಜಿ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ ಶೇಂಗಾ ಹೋಳಿಗೆ ಮತ್ತು ಇನ್ನೊಂದು ಬೇಳೆ ಹೋಳಿಗೆ ಬರುತ್ತೆ. ನಾನು ಬೇಳೆ ಹೋಳಿಗೆ ಕೂಡ ತರಿಸ್ಕೊಂಡಿದ್ದೀನಿ. ಬೇಳೆ ಹೋಳಿಗೆ ಟೇಸ್ಟ್ ಮಾಡೋಣ ಅಂತ. ಹೋಳಿಗೆ ಊಟ ಬಂದುಬಿಟ್ಟು 100 ರೂಪಾಯಿ. ಒಂದು ಹೋಳಿಗೆ ಬರುತ್ತೆ. ಬೇಳೆ ಹೋಳಿಗೆ ಏನಾದ್ರು ತೊಗೋಬೋದು ಅಥವಾ ಶೇಂಗಾ ಹೋಳಿಗೆ ಏನಾದ್ರು ತೊಗೋಬೋದು. 2 ರೊಟ್ಟಿ ಬರುತ್ತೆ. ಆಮೇಲೆ ಪಲ್ಯ ಬರುತ್ತೆ. ಎಣ್ಗಾಯಿ ಪಲ್ಯ ಕೂಡ ಇದೆ. ಟೊಮೊಟೊ ಚಟ್ನಿ ಇದೆ. ಮೊಸರು ಬರುತ್ತೆ. ಸೊ ಇವಾಗ ಹೋಳಿಗೆ ಊಟದಲ್ಲಿ ಏನೇನು ಬರುತ್ತೆ ಅಂತ ಹೇಳಿದೆ. ರೊಟ್ಟಿ ಊಟ ಬೇಕು ಅಂದರೆ 90 ರೂಪಾಯಿ ಆಗುತ್ತೆ. ನನಗೆ ಶೇಂಗಾ ಹೋಳಿಗೆ ತುಂಬ ಇಷ್ಟ, ಅದಕ್ಕೆ ಶೇಂಗಾ ಹೋಳಿಗೆ ತರಿಸ್ಕೊಂಡಿದ್ದೀನಿ. ತುಪ್ಪನ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಶೇಂಗಾ ಹೋಳಿಗೆ ಸಖತ್ತಾಗಿದೆ. ಯೂಶಲಿ ನಿಮಗೆ ಬೇಳೆ ಹೋಳಿಗೆ ಎಲ್ಲ ಕಡೆ ಸಿಗುತ್ತೆ. ಶೇಂಗಾ ಹೋಳಿಗೆ ಸ್ವಲ್ಪ ಕಡಿಮೆ. ನೀವು HSR ಲೇಔಟ್ ಕಡೆ ಬಂದಾಗ ಉತ್ತರ ಕರ್ನಾಟಕ ಊಟ ಬೇಕು ಅಂತ ಹೇಳಿದ್ರೆ ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನೋಡ್ಕೊಂಬರ್ಬೋದು. ಬೇಳೆ ಹೋಳಿಗೆ ಇದೆ. ಇವಾಗ ನೀವು ಒಂದು ಊಟ ತೊಗೊಂಡ್ರೆ, ರೊಟ್ಟಿ ಊಟ ಅಥವಾ ಹೋಳಿಗೆ ಊಟ ತೊಗೊಂಡ್ರೆ ಒಂದೇ ಒಂದು ಹೋಳಿಗೆ ಬರುತ್ತೆ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ರೈಸ್ ಬಂದುಬಿಟ್ಟು ನಿಮಗೆ ಚಿತ್ರಾನ್ನ ಕೊಡುತ್ತೆ. ಅದೇ ವೈಟ್ ರೈಸ್ ಕೂಡ ಸಿಗುತ್ತೆ. ನನಗೆ ಚಿತ್ರಾನ್ನ ತುಂಬ ಇಷ್ಟ ಪರ್ಸ್ನಲಿ, ಅದಕ್ಕೆ ನಾನು ಚಿತ್ರಾನ್ನ ತರಿಸ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಇವಾಗ ಸಿಗೋದೇ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಹೆಸರುಕಾಳು ಪಲ್ಯ ಸಖತ್ತಾಗಿದೆ. ಟೊಮೊಟೊ ಚಟ್ನಿ ಸ್ವಲ್ಪ ಸ್ಪೈಸಿ ಇದೆ. ಟೊಮೊಟೊ ಚಟ್ನಿನ ಇನ್ನೂ ಸ್ವಲ್ಪ ಹಾಕೊಳ್ಳೋಣ. ಇವಾಗ ಆಲೂ ಪರೋಟ ತೊಗೊಂಡಿದ್ದೀನಿ. ನಾನು ತುಂಬ ರೇರು ಆಲೂ ಪರೋಟ ತಿಂದಿಲ್ಲ. ಇದು ನೋಡೋಣ ಹೇಗಿದೆ ಅಂತ. ಆಲೂ ಪರೋಟನೇ ಇಷ್ಟ ಆಯಿತು ನನಗೆ. ಅದು ಬಿಟ್ಟರೆ ನಿಮಗೆ ಮೆಂತ್ಯ ಚಪಾತಿ ಸಿಗುತ್ತೆ. ಅಕ್ಕಿ ರೊಟ್ಟಿ ಬರುತ್ತೆ. ಅಕ್ಕಿ ರೊಟ್ಟಿ ಇದು ಬೇರೆ ಥರನೇ ಇದೆ. ಅಂದರೆ ಆ್ಯಕ್ಚುಲಿ ಇಷ್ಟು ತಿನ್ ಬರಲ್ಲ ನಮ್ಮ ಕಡೆ. ಉತ್ತರ ಕರ್ನಾಟಕ ಕಡೆ ಇದೇ ಥರ ಬರುತ್ತೆ ಅನ್ಸುತ್ತೆ ಅಕ್ಕಿ ರೊಟ್ಟಿ. ನಮ್ಮ ಕಡೆ ಇಷ್ಟು ಅಕ್ಕಿ ರೊಟ್ಟಿ ಅಂದರೆ ಇಷ್ಟು ಸಾಫ್ಟ್ ಇರೋಲ್ಲ, ಹಾಗೆ ತಿನ್ ಕೂಡ ಇರೋಲ್ಲ. ತುಂಬ ತಿನ್ನಾಗಿದೆ. ನೋಡೋಣ. ನಿಮಗೆ ಒಂಥರ ದೋಸೆ ಥರನೇ ಕಾಣಿಸ್ತಾ ಇದೆ ಅಕ್ಕಿ ರೊಟ್ಟಿ. ಮೆಂತ್ಯ ಚಪಾತಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಉತ್ತರ ಕರ್ನಾಟಕ ಊಟ ಅಂದರೆ ಕೇಳಬೇಕಾ, ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಬಜ್ಜಿ ಕೂಡ ಕೊಟ್ಟಿದ್ದಾರೆ. ಬಜ್ಜಿ ನಿಮಗೆ ಹೋಳಿಗೆ ಊಟದ ಜೊತೆ ಬರೋಲ್ಲ. ಎಕ್ಸ್ಟ್ರಾ ಬೇಕಂದ್ರೆ 40 ರೂಪೀಸ್ ಆಗುತ್ತೆ. 5 ರಿಂದ 6 ಪೀಸ್ ಬರುತ್ತಲ್ವಾ ಬಜ್ಜಿ? 6 ಪೀಸ್ ಬರುತ್ತೆ. 40 ರೂಪೀಸ್. ಮಿರ್ಚಿ ಬಜ್ಜಿ ಎಲ್ಲ. ಆಲೂ ಬಜ್ಜಿ ಇದೆ, ಮಿರ್ಚಿ ಇದೆ. 40 ರೂಪಾಯಿ. ಹೋಳಿಗೆ ಊಟದ ಜೊತೆ ಅಥವಾ ಜೋಳದ ರೊಟ್ಟಿ ಊಟದ ಜೊತೆ ಬರೋಲ್ಲ. ನೀವು ಬಜ್ಜಿ ಬೇಕಂದ್ರೆ ಎಕ್ಸ್ಟ್ರಾ ತರಿಸ್ಕೋಬೇಕು. ಮಿಕ್ಸ್ ಬಜ್ಜಿನೂ ಬರುತ್ತೆ. ಓಕೆ, 3 ಪೀಸ್ ಅದು 3 ಪೀಸ್ ಅದು ಯಾವ್ದು ಬೇಕಾದ್ರೂ ಅದು ಕೊಡ್ತೀರಾ. ನಮಗೆ ಸ್ವಲ್ಪ ಮಲೆನಾಡು ಸೈಡು ಅಭ್ಯಾಸ ಇಲ್ಲ. ಮೆಣಸಿಕಾಯಿ ಎಲ್ಲ ಅಭ್ಯಾಸ ಇರೋಲ್ಲ. ಮೆಣಸಿಕಾಯಿ ತಿಂದರೆ ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ವೈಟ್ ರೈಸ್ ಇಷ್ಟ ಆದವ್ರು ವೈಟ್ ರೈಸ್ ಹೋಗೋದು, ಅಥವಾ ಚಿತ್ರಾನ್ನ ಬೇಕು ಅನ್ನೋರು ಚಿತ್ರಾನ್ನ ತೊಗೋಬೋದು. ನನಗೆ ಚಿತ್ರಾನ್ನ ಇಷ್ಟ. ಸ್ವಲ್ಪ ಟೇಸ್ಟ್ ಮಾಡೋಣ ಚಿತ್ರಾನ್ನ ಹೇಗಿದೆ. ಚಿತ್ರಾನ್ನ ಬಂದುಬಿಟ್ಟು ನಿಂಬೆಹಣ್ಣಿನ ಚಿತ್ರಾನ್ನ ಫ್ಲೇವರು. ನಾನು ಜೋಳದ ರೊಟ್ಟಿ ಹೋಟೆಲಿಗೆ ಬಂದ್ಬಿಟ್ಟು ಜೋಳದ ರೊಟ್ಟಿನೇ ತಿನ್ನಲಿಲ್ಲ ಅಲ್ವಾ. 2 ಜೋಳದ ರೊಟ್ಟಿ ಬರುತ್ತೆ. ಸೊ ನಾನು ತುಂಬ ಐಟಮ್ ತರಿಸ್ಕೊಂಡಿರೋದ್ರಿಂದ 1 ಜೋಳದ ರೊಟ್ಟಿ ತರಿಸ್ಕೊಂಡಿದ್ದೀನಿ. ಸಜ್ಜಿ ರೊಟ್ಟಿ ಕೂಡ ಬರುತ್ತೆ. ಅದು ಇವಾಗ ಖಾಲಿಯಾಗಿದೆ. ಜೋಳದ ರೊಟ್ಟಿ, ಹೆಸರು ಕಾಳು ಪಲ್ಯ ಕಾಂಬಿನೇಷನ್ನು ನೆಕ್ಸ್ಟ್ ಅಲ್ಲಿ ಇರುತ್ತೆ. ಸಖತ್ತಾಗಿರುತ್ತೆ. ನಿಮಗೆ ಗೊತ್ತಾ, ಯೂಶ್ವಲಿ ನಿಮಗೆ ಗೊತ್ತು. ತುಂಬ ಇಷ್ಟ ನನಗೆ ಉತ್ತರ ಕರ್ನಾಟಕ ಊಟ. ನಾನು ವೈಟ್ ರೈಸ್ ಯಾಕೆ ಹಾಕೋತೀನಿ ಅಂತ ಹೇಳಿದ್ರೆ, ನನಗೆ ಚಿತ್ರಾನ್ನ ಇಷ್ಟ. ಚಿತ್ರಾನ್ನ ತಿಂದೆ. ಆದರೂ ವೈಟ್ ರೈಸ್ ಯಾಕೆ ಹಾಕೋತೀನಿ ಅಂದರೆ, ತುಪ್ಪ ಹಾಕೊಂಡು ಊಟ ಮಾಡೋದು ಅಂದರೆ ನನಗೆ ಭಾಳ ಇಷ್ಟ. ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ
ಫೀಲೇ ಬೇರೆ. ಸೊ ನೀವು ಈ ಕಡೆ ಬಂದಾಗ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಮಾಡಬೇಕಂತ ಹೇಳಿದ್ರೆ ಗುರು ಬಸವೇಶ್ವರ ಖಾನಾವಳಿಗೆ ಒಂದ್ಸರಿ ಭೇಟಿ ನೀಡಿ. ತುಂಬ ಚೆನ್ನಾಗಿರುತ್ತೆ ಊಟ. ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್ನ ಲೊಕೇಶನ್ ಹಾಕ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.